ಹಲೋ ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಯಾರ್ಯಾರ ಮನೇಲಿ ಮಕ್ಕಳು ಸೊಪ್ಪು ತಿನ್ನಲ್ಲ, ಮೆಂತ್ಯ ಸೊಪ್ಪು ತಿನ್ನಲ್ಲ ಅಂತಾರೋ, ನಾನು ಮಾಡೋ ಸ್ಟೈಲಲ್ಲಿ ಒಮ್ಮೆ ನೀವು ಟ್ರೈ ಮಾಡಿ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ನಾವು ಒಂದು ಕಟ್ ಮೆಂತ್ಯ ಸೊಪ್ಪು ತೊಗೊಂಡು ಚೆನ್ನಾಗಿ 3-4 ಟೈಮ್ ವಾಶ್ ಮಾಡಿ ಈ ಥರ ಸಣ್ಣದಾಗಿ ಹೆಚ್ಕೋಬೇಕು. ನೋಡಿ, ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. 3 ಟೇಬಲ್ ಸ್ಪೂನ್ನಷ್ಟು ಸಾಕು. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಎರಡು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. 1 ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸುಲಿದಿರೋದು, 2 ಒಣಮೆಣಸಿನಕಾಯಿ, 1 ಗಡ್ಡೆ ಈರುಳ್ಳಿ, ಈ ಥರ ತೆಳುಗೆ ಸ್ಲೈಡ್ಸ್ ಆಗಿ ಕಟ್ ಮಾಡ್ಕೊಳ್ಳಿ. ಬೇಗ ಕುಕ್ ಆಗುತ್ತೆ. ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಬೇಗ ಈರುಳ್ಳಿ ಕುಕ್ ಆಗಬೇಕಂದ್ರೆ ಅರ್ಧ ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ಕೊಳ್ಳಿ, ಬೇಗ ಕುಕ್ ಆಗುತ್ತೆ. ನೋಡಿ, ಈಗ ಒಂದು 50% ಅಷ್ಟು ಕುಕ್ ಆಗಿದೆ. ಈ ಟೈಮಲ್ಲಿ 1 ಟೊಮೆಟೊ ಆ್ಯಡ್ ಮಾಡಿದ್ದೀನಿ. ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಕೂಡ ಸಾಫ್ಟ್ ಆದಮೇಲೆ ಸೊಪ್ಪನ್ನ ಆ್ಯಡ್ ಮಾಡೋಣ. ಟೊಮೊಟೊ ಈಗ 50% ಅಷ್ಟು ಕುಕ್ ಆಗಿದೆ. ಈಗ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಹೊತ್ತು ಕೈ ಬಿಡದೆ ಕೈ ಆಡಿಸ್ತಾ ಇರಿ. ಮೆಂತ್ಯ ಸೊಪ್ಪು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಯಾರಲ್ಲಿ ರಕ್ತಹೀನತೆ, ರಕ್ತ ಕೊರತೆ ಇದೆ ಅಂಥವರು ರಕ್ತ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲದೆ ರಕ್ತದಲ್ಲಿರೋ ಐರನ್ ಅಂಶ ಅದು ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಮೆಂತ್ಯ ಸೊಪ್ಪಲ್ಲಿ ಐರನ್ ಅಂಶ ಯಥೇಚ್ಛವಾಗಿರೋದ್ರಿಂದ ನೀವು ವೀಕ್ಲಿಗೆ 1 ಟೈಮಾರು ತಿನ್ನಿ. ಒಂದು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲ ಯಾಕಪ್ಪ ಅಂದರೆ ಮಕ್ಕಳು ಕಹಿ ಅಂಶ ಇದ್ದರೆ ಮಕ್ಕಳು ತಿನ್ನಲ್ಲ. ಅದೇ ಸ್ವಲ್ಪ ಸಿಹಿ ಆ್ಯಡ್ ಮಾಡಿದರೆ ಮಕ್ಕಳು ತಿಂತವೆ. ರುಚಿಗೆ ತಕ್ಕಷ್ಟು ಉಪ್ಪು. ಆಲ್ಮೋಸ್ಟ್ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಇನ್ನೇನು ಇಳ್ಕೋ ಟೈಮಲ್ಲಿ ನೀವು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಅರ್ಧ ಲೋಟದಷ್ಟು ಹಾಲು, ಬಿಸಿ ಹಾಲು ಹಾಕಬೇಡಿ, ಕಾಯಿಸಿ ಆರಿಸಿರೋ ಹಾಲನ್ನು ಹಾಕಿ ಕಹಿ ಅಂಶ ಅನ್ನೋದೇನಿರುತ್ತೆ ಅದೆಲ್ಲ ಹೋಗುತ್ತೆ. ಮತ್ತು ತಿನ್ನೋದಕ್ಕೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಹಾಲು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಮಾಡಿದಾಗ ನೀವು ರೈಸ್ ಹಾಕ್ಕೊಂಡು ತಿನ್ಬೋದು ಅಥವಾ ಮುದ್ದೆಗೂ ತಿನ್ಬೋದು. ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಟೇಸ್ಟ್ ಮಾಡ್ತಾಯಿದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಚೆನ್ನಾಗಾಗಿದೆ.